ಇದು ವಿಶ್ವ ತಿರುಮಲ ಎಜುಕೇಷನ್ ಟ್ರಸ್ಟ್ನ ಕರ್ಮಕಾಂಡ. ಅನಧಿಕೃತವಾಗಿ ನಡೆಸ್ತಾರೆ ವಿಶ್ವ ವೆಂಕಟೇಶ್ವರ ಡಿಗ್ರಿ ಕಾಲೇಜ್. ಇವರು ಆಡಿದ್ದೇ ಆಟ ಕಣ್ರಿ. ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಆದರೂ ಹೇಳೋರು ಕೇಳೋರು ಯಾರೂ ಇಲ್ಲ. ಕೆಂಗೇರಿಯ ಕೋಡಿಪಾಳ್ಯದ ಈ ಕಾಲೇಜ್ಗೆ ನಿಮ್ಮ ಮಕ್ಕಳನ್ನು ಸೇರಿಸೋ ಮುನ್ನ ಎಚ್ಚರ ಇರಬೇಕು. ಈ ಅನಧಿಕೃತ ಕಾಲೇಜ್ಗೆ ನಿಮ್ಮ ಮಕ್ಕಳನ್ನು ಅಡ್ಮಿಷನ್ ಮಾಡಿಸಬೇಡಿ. ಯಾಕೆ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀವಿ ನೋಡಿ. ಲಕ್ಷ ಹಣ ಕಳ್ಕೋಬೇಕಾಗುತ್ತೆ ಒಂದು ವೇಳೆ ನೀವೇನಾದರೂ ಈ ಕಾಲೇಜಿಗೆ ನಿಮ್ಮ ಮಕ್ಕಳನ್ನು ಅಡ್ಮಿಷನ್ ಮಾಡಿಸಿದ್ರೆ. ನಿಮ್ಮ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾರೆ ಇವರು. ಯಾಕೆ ಅಂತ ಕೇಳ್ತೀರಾ? ನಾವು ತೋರಿಸ್ತೀವಿ ನೋಡಿ. VTET ಕರ್ಮಕಾಂಡ ಇದು. ಅಷ್ಟಕ್ಕೂ ಈ ವಿಶ್ವ ವೆಂಕಟೇಶ್ವರ ಕಾಲೇಜಿನವರು ಏನು ಮಾಡಿದ್ರು ಗೊತ್ತಾ? ಅಸಲಿಗೆ ವಿಶ್ವ ವೆಂಕಟೇಶ್ವರ ಕಾಲೇಜ್ ಇರೋದೇ ಒಂದು ಮಠದ ಜಾಗದಲ್ಲಿ. ಕೋಡಿಪಾಳ್ಯದ ವಿಠಲಗಿರಿ ಧಾಮಕ್ಕೆ ಸೇರಿದಂತಹ ಕಟ್ಟಡದಲ್ಲಿ ಈ ಕಾಲೇಜನ್ನು ಲೀಸ್ಗೆ ಪಡೆದು ರನ್ ಮಾಡ್ತಾ ಇದ್ದಾರೆ ನೋಡಿ. ಅವಧಿ ಮುಗಿದು ಹೋದರೂ ಕೂಡ ಇಲ್ಲೇ ಉಳ್ಕೊಂಡು ಜಬರ್ದಸ್ತಿ ಮಾಡ್ತಾ ಇದ್ದಾರೆ. ಅಸಲಿಗೆ ಬೆಂಗಳೂರು ವಿವಿ ತೋರಿಸಿದ್ದು ಒಂದು ಜಾಗ ಆದರೆ ಈ ಕಾಲೇಜ್ ಆಕ್ಯುಪೈ ಮಾಡಿಕೊಂಡಿರೋದೇ ಇನ್ನೊಂದು ಜಾಗದಲ್ಲಿ. ನಿರ್ಮಲಾನಂದ ಆಶ್ರಮದ ಜಾಗದಲ್ಲಿ ಕಾನೂನು ಬಾಹಿರವಾಗಿ ಡಿಗ್ರಿ ಕಾಲೇಜನ್ನು ನಡೆಸ್ತಾ ಇದ್ದಾರೆ. ಈ ವಿಷಯ ತಿಳಿದು ಕಟ್ಟಡ ಖಾಲಿ ಮಾಡಿ ಅಂದರೆ ಸ್ವಾಮೀಜಿಗಳಿಗೆ ಬೆದರಿಕೆ ಹಾಕ್ತಾರೆ. ಇನ್ನೆಷ್ಟರ ಮಟ್ಟಿಗೆ ಇವರು ಚಿಗುತ್ಕೊಂಡಿದ್ದಾರೆ ನೀವೇ ಲೆಕ್ಕ ಹಾಕಿ. ವಿಶ್ವ ವೆಂಕಟೇಶ್ವರ ಕಾಲೇಜಿನ ಆಡಳಿತ ಮಂಡಳಿಯ ದರ್ಪ ದೌರ್ಜನ್ಯ, ಶ್ರೀಮಠದ ನಿರ್ಮಲಾನಂದಪುರಿ ಸ್ವಾಮೀಜಿ ಮೇಲೆ ಇಲ್ಲಸಲ್ಲದ ಆರೋಪ ಬೇರೆ ಮಾಡ್ತಾರೆ. ಕಾಲೇಜಿನ ಪ್ರಾಂಶುಪಾಲರು ಉಪನ್ಯಾಸಕರನ್ನ ಛೂ ಬಿಟ್ಟು ಸ್ವಾಮೀಜಿ ಮೇಲೆ ಹಲ್ಲೆ ಮಾಡೋಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ ಅಂತಂದರೆ ಎಷ್ಟರ ಮಟ್ಟಿಗೆ ಹದ್ದು ಮೀರಿದ್ದಾರೆ ಅನ್ನೋದನ್ನು ನೀವೇ ಊಹೆ ಮಾಡ್ಕೊಳ್ಳಿ. ಇನ್ನು ಸಂಬಂಧಪಟ್ಟಂಥವ್ರಿಗೆ ನಿರ್ಮಲಾನಂದ ಸ್ವಾಮೀಜಿಗಳು ದೂರು ಕೊಟ್ಟರು ಕೂಡ ಯಾವುದೇ ಉಪಯೋಗ ಇಲ್ಲ. ಅನಧಿಕೃತ ಕಾಲೇಜು ಆಡಳಿತ ಮಂಡಳಿ ಜೊತೆಗೆ ಭ್ರಷ್ಟ ಅಧಿಕಾರಿಗಳು ಕೂಡ ಶಾಮೀಲಾಗೋಗಿದ್ದಾರೆ. ಎಲ್ಲರೂ ಪಕ್ಕಾ ಪ್ಲಾನ್ ಮಾಡಿ ವಿಠಲ ಗಿರಿಧಾಮದ ಆಸ್ತಿಯನ್ನು ಕಬಳಿಸೋದಕ್ಕೆ ಸಂಚು ರೂಪಿಸಿದ್ದಾರೆ ಅನ್ನುವಂತಹ ಮಾತು ಕೇಳಿಬರ್ತಾ ಇದೆ. ವಿಶ್ವ ವೆಂಕಟೇಶ್ವರ ಕಾಲೇಜ್ ಮಾಲೀಕ ಕೆ ಬಾಲಾಜಿಯಿಂದ ಸ್ವಾಮೀಜಿಗೆ ನಿರಂತರವಾಗಿ ಟಾರ್ಚರ್ ನೀಡಲಾಗ್ತಾ ಇದೆ. ಇದಕ್ಕೆ ವಿಶ್ವ ವೆಂಕಟೇಶ್ವರ ಪದವಿ ಕಾಲೇಜಿನ ಡೀನ್ ಕಿಶೋರ್ ಕೂಡ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಉನ್ನತ ಶಿಕ್ಷಣ ಇಲಾಖೆಗೆ ದೂರು ಕೊಟ್ಟಿದ್ದಾರೆ. ಆದರೆ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಸಮಿತಿ ಪರಿಶೀಲನೆ ಅಂತ ಮಾಡಿ ಜಾಣ ನಿದ್ರೆಗೆ ಜಾರಿದ್ದಾರೆ ಇಲಾಖೆಯ ಅಧಿಕಾರಿಗಳು ಅನ್ನಿಸ್ಕೊಂಡವರು. ಸೊ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಆತ ಎಗರಿ ಬೀಳ್ತಾ ಇದ್ದಾನೆ ಅನ್ನೋದನ್ನ. ಬಾಲಾಜಿ ಅಂತ ಅಲ್ಲ ಲೌಡಾಗಿ ಅಂತ ಮಾತಾಡ್ತೀರಲ್ಲ. ಸ್ವಾಮೀಜಿ ಹೊಡಿಯಕ್ ಬರ್ತಿದ್ದೀರಾ ಸ್ವಾಮೀಜಿ ಅವರು? ವಿಡಿಯೋ ತೆಗಿಬೇಕು. ನೀವು ಅಕ್ರಮವಾಗಿ ಮಾಡ್ತಾ ಇದ್ದೀರಲ್ಲ. ನೀವು ಇಲ್ಲಿ ದೌರ್ಜನ್ಯ ಮಾತಾಡ್ಬೇಡ. ಇವನು ಅವನಂತ ಮಾತಾಡಬಾರ್ದ್ರಿ. ನೋಡಿದ್ರ ಸರ್ ಅವ್ರು ಹೇಳ್ತಾ ಇರೋದು? ನಿನ್ಗೂ ನನಗೆ ಸಂಬಂಧ ಇಲ್ಲ. ಇಲ್ಲಿ ಅಕ್ರಮವಾಗಿ ನಡೆಸ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ಸ್ವಾಮೀಜಿ ಅವರು. ಅಲ್ಲ ಯಾರಪ್ಪಂದಾಗ್ಲಿ ಸಂಬಂಧ ಇಲ್ಲ. ನೀವೆಲ್ಲ ಹೇಳಂಗಿಲ್ಲ, ಹಂಗೆಲ್ಲ ಹೇಳಂಗಿಲ್ಲ. ನೀವು ಹಂಗೆಲ್ಲ ಹೇಳಂಗಿಲ್ಲ. ಸ್ಟೂಡೆಂಟ್ಗಲ್ಲಪ್ಪ, ನಮ್ಮ ಸ್ವಾಮೀಜಿ ಅವ್ರು ಹೇಳಿದಾರ್ರಿ. ನೀವು ಅವೆಲ್ಲ ಕೈಯೆಲ್ಲ ಮಾತಾಡ್ಬೇಡಿ. ನೀವು ಕೈಯೆಲ್ಲ ಮಾತಾಡ್ಬೇಡ್ರಿ. ನಮ್ಗೆ ಗೊತ್ತಿದೆ. ಆಯ್ತು, ನೀವು ಕೈಯೆಲ್ಲ ಮಾತಾಡ್ಬೇಡ್ರಿ. ಕೈನಲ್ಲೆಲ್ಲ ಮಾತಾಡ್ಬಾರ್ದು. ಹೊಡಿ ಅವೆಲ್ಲ ಮಾತಾಡಬಾರ್ದು. ಹೆಂಗ್ ಕಟ್ ಮಾಡ್ತೀರಾ ಸರ್? ಇದು 4 ಸಲ ಮಾಡಿದ್ದಾರೆ ಈ ತರ. ಹೆಣ್ಣು ಮಕ್ಕಳ ವಿಡಿಯೋ ಅಲ್ಲ ಸರ್. ಇಲ್ಲ ಸಲ್ಲದ ಆರೋಪವನ್ನು ಸ್ವಾಮೀಜಿಗಳ ಮೇಲೇನೆ ಮಾಡ್ತಾರೆ. ಏನೋ ಪಾಪ ನಮ್ಮ ಕಟ್ಟಡದಲ್ಲಿ ಒಂದು ಧರ್ಮದ ನೆಲೆಯಲ್ಲಿ ಕಾಲೇಜನ್ನು ರನ್ ಮಾಡಿಸ್ಕೊಳ್ಳಿ ಅಂತ ಬಿಟ್ಟರೆ ಈಗ ಆ ಜಾಗನೇ ಕಬಳಿಸೋದಕ್ಕೆ ನೋಡಿ ಸ್ವಾಮೀಜಿಗಳ ಮೇಲೇ ಆರೋಪ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಅಂತಂದರೆ ಇನ್ನೆಷ್ಟರ ಮಟ್ಟಿಗೆ ಇವರು ಕೊಬ್ಬಿದ್ದಾರೆ ಅನ್ನೋದನ್ನು ನೀವೇ ಊಹೆ ಮಾಡ್ಕೊಳ್ಳಿ.
ನಿಮ್ಗಿಲ್ಲ ಫಸ್ಟ್ ಆಫ್ ಆಲ್ ಪಾಠ ಮಾಡ್ತೀಯ ಮಕ್ಕಳಿಗೆ? ಇದನ್ನೇ ಪಾಠ ಮಾಡೋದು, ಇದನ್ನೇ ಪಾಠ ಮಾಡೋದು. ಇಷ್ಟೊತ್ತವರೆಗೂ ಮಾತಾಡಿಲ್ಲ, ಬಾಯಿ ಮುಚ್ಕೊಂಡಿರೋ ಪೊಲೀಸ್ ನಾನು ಗೊತ್ತು, ನಾನೇನು ಪ್ರಿನ್ಸಿಪಲ್ ಉನ್ನತ ಶಿಕ್ಷಣ ಇಲಾಖೆಗೆ ದೂರು ಕೊಟ್ಟಿದ್ದಾರೆ, ಆದರೆ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಸಮಿತಿ ಪರಿಶೀಲನೆ ಅಂತ ಮಾಡಿ ಜಾಣ ನಿದ್ರೆಗೆ ಜಾರಿದ್ದಾರೆ ಇಲಾಖೆಯ ಅಧಿಕಾರಿಗಳು ಅನ್ನಿಸ್ಕೊಂಡವರು. ಉನ್ನತ ಶಿಕ್ಷಣ ಸಚಿವ ರಾಯರೆಡ್ಡಿ ಇತ್ತ ಗಮನ ಹರಿಸಬೇಕಾಗಿದೆ. ಧಾರ್ಮಿಕ ಮಠಕ್ಕೆ ಸ್ವಾಮೀಜಿಗೆ ಆಗಿರುವಂಥ ಅನ್ಯಾಯಕ್ಕೆ ಬ್ರೇಕ್ ಹಾಕಿ ವಿಶ್ವ ವೆಂಕಟೇಶ್ವರ ಪದವಿ ಕಾಲೇಜಿನ ಮಾಲೀಕರ ಆಟಾಟೋಪಕ್ಕೆ ಕಡಿವಾಣ ಹಾಕಬೇಕು. ಮಠದ ಜಾಗ ಉಳಿಸಿ ಮಕ್ಕಳ ಭವಿಷ್ಯವನ್ನ ಕಾಪಾಡಬೇಕು.